ಏಪ್ರಿಲ್ 9ರಂದು ಬಾಗಲಕೋಟೆ ಕ್ಷೇತ್ರ ಉಪ ಚುನಾವಣೆ. ಇಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ ಬೇಟೆ. ಏಪ್ರಿಲ್ 9ರಂದು ಬಾಗಲಕೋಟೆ ಕ್ಷೇತ್ರ ಉಪ ಚುನಾವಣೆ. ಇಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಮತ ಬೇಟೆಯನ್ನ ಆಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಎಸ್ವೈ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. 2 ದಿನ ಬಾಗಲಕೋಟೆಯಲ್ಲಿ ಬಿಎಸ್ವೈ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಕ್ಷೇತ್ರದ ಅಖಂಡ ಲಿಂಗಾಯತ ಮತಗಳ ಮೇಲೆ ಈಗ ಬಿಎಸ್ವೈ ಕಣ್ಣಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿರುವ 80,000 ಲಿಂಗಾಯತ ಮತಗಳು ಇಂದು ರಾಂಪುರ ಹಾಗೂ ಕಮಟಗಿ ಪಟ್ಟಣದಲ್ಲಿ ಬಿಎಸ್ವೈ ಪ್ರಚಾರ ಮಾಡ್ತಾರೆ. ನಾಳೆ ವೀರಶೈವ ಮಹಾಸಭಾದ ಸಭೆಯನ್ನ ನಡೆಸಿದ್ದಾರೆ ಯಡಿಯೂರಪ್ಪ ಅವರು. ವೀರಣ್ಣ ಚರಂತಿಮಠ ಪರ ಯಡಿಯೂರಪ್ಪ ಮತಯಾಚನೆಯನ್ನ ಮಾಡಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಜೊತೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗಿಯಾಗಲಿದ್ದಾರೆ, ಸಾಥನ್ನ ನೀಡಲಿದ್ದಾರೆ. ಒಟ್ಟಿನಲ್ಲಿ ಏಪ್ರಿಲ್ 9ರಂದು ಬಾಗಲಕೋಟೆ ಕ್ಷೇತ್ರ ಉಪಚುನಾವಣೆ ಇರುತ್ತೆ. ಈ ಒಂದು ಉಪಚುನಾವಣೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ನವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಗೆಲ್ಲೋದಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯವರು ಕೂಡ ನಾವೇನ್ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯವಾಗಿ ವೀರಣ್ಣ ಚರಂತಿಮಠ ಪರವಾಗಿ ಯತ್ನಾಳ್ ಅವರು ಕೂಡ ಅಬ್ಬರಿಸಿದ್ರು. ಅದೇ ರೀತಿಯಲ್ಲಿ ಈಗ ಬಿಎಸ್ವೈ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು 2 ದಿನ ಬಿಎಸ್ವೈ ಬಾಗಲಕೋಟೆಯಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಮುಖ್ಯವಾಗಿ ಈ ಲಿಂಗಾಯತ ಮತಗಳನ್ನ ತಮ್ಮ ಕಡೆ ಸೆಳ್ಕೊಳ್ಬೇಕು, ಲಿಂಗಾಯತ ಮತಗಳು ಬೇಕು ಅಂತ ಅಂದ್ರೆ ಬಿಎಸ್ವೈ ಅವರು ಪ್ರಚಾರಕ್ಕೆ ಇಳಿಲೇಬೇಕಾಗಿದೆ. ಹಾಗಾಗಿ ಬಿಎಸ್ವೈ ಅವರು ಅಬ್ಬರದ ಪ್ರಚಾರ ಮಾಡ್ತಾರೆ. 2 ದಿನ ಅಲ್ಲೇ ಬಾಗಲಕೋಟೆ ಕ್ಷೇತ್ರದಲ್ಲಿ ವಾಸ್ತವ್ಯವನ್ನು ಕೂಡ ಹುಡ್ತಾರೆ. ಯಾಕೆಂತಂದ್ರೆ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಸುಮಾರು 80,000 ಲಿಂಗಾಯತ ಮತಗಳಿದ್ದಾವೆ. ಆ ಒಂದು 80,000 ಲಿಂಗಾಯತ ಮತಗಳೆಲ್ಲವೂ ಕೂಡ ಬಿಜೆಪಿಗೆ ಬಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಗೆಲುವು ಕೂಡ ಸಿಗುತ್ತೆ. ಹಾಗಾಗಿ ಈ ಒಂದು ಗೆಲುವನ್ನ ಸಾಧಿಸಬೇಕಂತ ಅಂದ್ರೆ ಯಾವ ರೀತಿ ಲಿಂಗಾಯತ ಮತಗಳನ್ನ ಸೆಳೆಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡ್ರು. ಅದೇ ಪ್ಲಾನ್ ರೀತಿಯಲ್ಲಿ ಈಗ ಬಿಎಸ್ವೈ ಅವರು ಕೂಡ ಮತಬೇಟೆ ಆಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಮತಯಾಚನೆಯನ್ನ ಇವತ್ತು ಬಿಎಸ್ ಯಡಿಯೂರಪ್ಪ ಅವರು ಮಾಡಲಿದ್ದಾರೆ ಬಾಗಲಕೋಟೆ ಕ್ಷೇತ್ರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.